ಪೆಹಲ್ಗಾಂವ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹುಡುಕಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನ ಮಾಡಿ ಅವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾವೆ. ನೋಡಿ, ಈಗ ನೀವೇನ್ ನೋಡ್ತಾ ಇದೀರಲ್ಲ, ಈ ಸ್ಥಳ ಇದು ಪುಲ್ವಾಮಾದ ಮರನ್ ಅನ್ನುವ ಸ್ಥಳ ಇದು. ಈ ಮರನ್ ನಲ್ಲಿ ಪೆಹಲ್ಗಾಂವ್ ದಾಳಿಯ ಪ್ರಮುಖ ಆರೋಪಿ ಆಗಿದ್ದಂತಹ ಹಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಸಂಪೂರ್ಣವಾಗಿ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಧ್ವಂಸ ಮಾಡಿ ಇಲ್ಲಿ ಬಿದ್ದಂತ ವಸ್ತುಗಳನ್ನೆಲ್ಲ ತಾವು ನೋಡ್ತಾ ಇದೀರಲ್ಲ, ಇದು ಆತನ ಮನೆಯಲ್ಲಿ ಆತನ ಮನೆಯವರೆಲ್ಲರೂ ಕೂಡ ಇದ್ರು, ಆತನ ತಂದೆ ಅವರೆಲ್ಲರೂ ಕೂಡ ಇದ್ರು. ಆ ಸಮಯಕ್ಕೆ ಬಂದಂತ ಭದ್ರತಾ ಪಡೆಗಳು ಇಲ್ಲಿ ಈತನ ಮನೆಯನ್ನ ಸಂಪೂರ್ಣ ಹುಡುಕಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಕೆಲವು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಡೀಟೇಲ್ ಲಭ್ಯ ಆಗಿದೆ. ಸದ್ಯ ಆತನ ಮನೆಯಲ್ಲಿ ಏನು ಭದ್ರತಾ ಪಡೆಗಳು ಬಂದಾಗ ಆತನ ಮನೆಯಲ್ಲಿ ಎಲ್ಲರೂ ಕೂಡ ಇದ್ರು ಅನ್ನೋದು, ಆತನ ಮನೆಯ ಪಕ್ಕದಲ್ಲಿ ಇದ್ದಂತಹ ಕೆಲವು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ, ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ದೃಶ್ಯದಲ್ಲಿ ತಾವು ನೋಡಬಹುದು, ಪಕ್ಕದ ಮನೆಯಲ್ಲಿ ನಿವಾಸಿಗಳಿದ್ರು, ಆ ಮನೆಯು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಕಾರ್ಯಾಚರಣೆಯಲ್ಲಿ ಏನನ್ನು ಕೂಡ ನೋಡದೆ ಅಧಿಕಾರಿಗಳು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿರೋದನ್ನ ಗಮನಿಸ್ತಾ ಇದ್ರಿ. ಏನು ಭಯೋತ್ಪಾದಕ ದಾಳಿ ಆದ ನಂತರ ಅದರ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಮಾಡ್ತಾ ಇರುವಂತ ನಿಗ್ರಹ ಕಾರ್ಯಾಚರಣೆ ಇದೆಯಲ್ಲ, ನಿಗ್ರಹ ಕಾರ್ಯಾಚರಣೆಯಲ್ಲಿ ಕೆಲವು ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಈಗ ಸುಮಾರು 7-8 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಇವತ್ತು ಧ್ವಂಸ ಮಾಡಿರುವಂತ ಮನೆ ಇದು. ಧ್ವಂಸ ಅಂತ ಹೇಳಿದ್ರೆ ಆ ಸಸ್ಪೆಕ್ಟ್ ಗಳು ಭಾಗಿಯಾಗಿದ್ರು, ಹಾಗಾಗಿ ಅವರು ಮಾಹಿತಿನ ಪಡ್ಕೊಳ್ಳಕ್ ಬಂದು ಮನೆಯಲ್ಲಿ ಏನಾದ್ರು ವಿಧ್ವಂಸಕ ಕೃತ್ಯವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಪಡ್ಕೊಂಡು ಈಗ ಕಾರ್ಯಾಚರಣೆಯನ್ನ ಮಾಡಿ ಮನೆ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಒಟ್ಟಾರೆ ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ, ದೇಶ ವಿರೋಧಿಯಾಗಿ ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಯಾರೊಬ್ಬರನ್ನು ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲರನ್ನು ಕೂಡ ಈಗ ಬಗ್ಗು ಬಡಿತಾ ಇದ್ದಾರೆ, ಅವರ ಬೆನ್ನು ಮೂಳೆಯನ್ನು ಮುರಿತಾ ಇದ್ದಾರೆ. ಅವರ ಮನೆ, ಅವರ ಸಂಬಂಧಪಟ್ಟ ಅವರ ಯಾರ್ಯಾರಿದ್ದಾರೆ ಎಲ್ಲವರನ್ನು ಕೂಡ ಈಗ ವಶಕ್ಕೆ ಪಡಿತಾ ಇದ್ದಾರೆ. ನೋಡಿ, ಇದು ಆತನ ಮನೆ ಒಳಗಡೆ ಇದ್ದಂತ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾ ಇದ್ರಿ. ನೋಡಿ, ಆ ಕಡೆ ಮನೆಯಲ್ಲಿ ಜನ ಕೂಡ ಇದ್ದಾರೆ. ಕ್ಷಣಕ್ಕೂ ಇದು ಮನೆ ಕುಸಿತಾ ಇದೆ, ಧೂಳಿದೆ, ಎಲ್ಲವೂ ಕೂಡ ಚಲ್ಲಾಪಿಲಿಯಾಗಿ ಮನೆ ವಸ್ತುಗಳೆಲ್ಲ ಇದಾವೆ. ಮನೆಯ ವಸ್ತುಗಳನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ಒಳಗಡೆ ಎಲ್ಲ ತಲಾಶ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಿಪಬ್ಲಿಕನ್ ಆನ್ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಭದ್ರತಾ ಪಡೆಗಳು ಮಾಡ್ತಾ ಇರುವಂತ ಕಾರ್ಯಾಚರಣೆಯ ಸಂಕ್ಷಿಪ್ತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪೆಹಲ್ಗಾಂವ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹುಡುಕಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನ ಮಾಡಿ ಅವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾವೆ. ನೋಡಿ, ಈಗ ನೀವೇನ್ ನೋಡ್ತಾ ಇದೀರಲ್ಲ, ಈ ಸ್ಥಳ ಇದು ಪುಲ್ವಾಮಾದ ಮರನ್ ಅನ್ನುವ ಸ್ಥಳ ಇದು. ಈ ಮರನ್ ನಲ್ಲಿ ಪೆಹಲ್ಗಾಂವ್ ದಾಳಿಯ ಪ್ರಮುಖ ಆರೋಪಿ ಆಗಿದ್ದಂತಹ ಹಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಸಂಪೂರ್ಣವಾಗಿ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಧ್ವಂಸ ಮಾಡಿ ಇಲ್ಲಿ ಬಿದ್ದಂತ ವಸ್ತುಗಳನ್ನೆಲ್ಲ ತಾವು ನೋಡ್ತಾ ಇದೀರಲ್ಲ, ಇದು ಆತನ ಮನೆಯಲ್ಲಿ ಆತನ ಮನೆಯವರೆಲ್ಲರೂ ಕೂಡ ಇದ್ರು, ಆತನ ತಂದೆ ಅವರೆಲ್ಲರೂ ಕೂಡ ಇದ್ರು. ಆ ಸಮಯಕ್ಕೆ ಬಂದಂತ ಭದ್ರತಾ ಪಡೆಗಳು ಇಲ್ಲಿ ಈತನ ಮನೆಯನ್ನ ಸಂಪೂರ್ಣ ಹುಡುಕಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಕೆಲವು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಡೀಟೇಲ್ ಲಭ್ಯ ಆಗಿದೆ. ಸದ್ಯ ಆತನ ಮನೆಯಲ್ಲಿ ಏನು ಭದ್ರತಾ ಪಡೆಗಳು ಬಂದಾಗ ಆತನ ಮನೆಯಲ್ಲಿ ಎಲ್ಲರೂ ಕೂಡ ಇದ್ರು ಅನ್ನೋದು, ಆತನ ಮನೆಯ ಪಕ್ಕದಲ್ಲಿ ಇದ್ದಂತಹ ಕೆಲವು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ, ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ದೃಶ್ಯದಲ್ಲಿ ತಾವು ನೋಡಬಹುದು, ಪಕ್ಕದ ಮನೆಯಲ್ಲಿ ನಿವಾಸಿಗಳಿದ್ರು, ಆ ಮನೆಯು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಕಾರ್ಯಾಚರಣೆಯಲ್ಲಿ ಏನನ್ನು ಕೂಡ ನೋಡದೆ ಅಧಿಕಾರಿಗಳು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿರೋದನ್ನ ಗಮನಿಸ್ತಾ ಇದ್ರಿ. ಏನು ಭಯೋತ್ಪಾದಕ ದಾಳಿ ಆದ ನಂತರ ಅದರ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಮಾಡ್ತಾ ಇರುವಂತ ನಿಗ್ರಹ ಕಾರ್ಯಾಚರಣೆ ಇದೆಯಲ್ಲ, ನಿಗ್ರಹ ಕಾರ್ಯಾಚರಣೆಯಲ್ಲಿ ಕೆಲವು ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಈಗ ಸುಮಾರು 7-8 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಇವತ್ತು ಧ್ವಂಸ ಮಾಡಿರುವಂತ ಮನೆ ಇದು. ಧ್ವಂಸ ಅಂತ ಹೇಳಿದ್ರೆ ಆ ಸಸ್ಪೆಕ್ಟ್ ಗಳು ಭಾಗಿಯಾಗಿದ್ರು, ಹಾಗಾಗಿ ಅವರು ಮಾಹಿತಿನ ಪಡ್ಕೊಳ್ಳಕ್ ಬಂದು ಮನೆಯಲ್ಲಿ ಏನಾದ್ರು ವಿಧ್ವಂಸಕ ಕೃತ್ಯವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಪಡ್ಕೊಂಡು ಈಗ ಕಾರ್ಯಾಚರಣೆಯನ್ನ ಮಾಡಿ ಮನೆ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಒಟ್ಟಾರೆ ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ, ದೇಶ ವಿರೋಧಿಯಾಗಿ ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಯಾರೊಬ್ಬರನ್ನು ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲರನ್ನು ಕೂಡ ಈಗ ಬಗ್ಗು ಬಡಿತಾ ಇದ್ದಾರೆ, ಅವರ ಬೆನ್ನು ಮೂಳೆಯನ್ನು ಮುರಿತಾ ಇದ್ದಾರೆ. ಅವರ ಮನೆ, ಅವರ ಸಂಬಂಧಪಟ್ಟ ಅವರ ಯಾರ್ಯಾರಿದ್ದಾರೆ ಎಲ್ಲವರನ್ನು ಕೂಡ ಈಗ ವಶಕ್ಕೆ ಪಡಿತಾ ಇದ್ದಾರೆ. ನೋಡಿ, ಇದು ಆತನ ಮನೆ ಒಳಗಡೆ ಇದ್ದಂತ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾ ಇದ್ರಿ. ನೋಡಿ, ಆ ಕಡೆ ಮನೆಯಲ್ಲಿ ಜನ ಕೂಡ ಇದ್ದಾರೆ.
ಕ್ಷಣ ಕ್ಷಣಕ್ಕೂ ಇದು ಮನೆ ಕುಸಿತಾ ಇದೆ, ಧೂಳಿದೆ, ಎಲ್ಲವೂ ಕೂಡ ಚಲ್ಲಾಪಿಲಿಯಾಗಿ ಮನೆ ವಸ್ತುಗಳೆಲ್ಲ ಇದಾವೆ. ಮನೆಯ ವಸ್ತುಗಳನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ಒಳಗಡೆ ಎಲ್ಲ ತಲಾಶ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಿಪಬ್ಲಿಕನ್ ಆನ್ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಭದ್ರತಾ ಪಡೆಗಳು ಮಾಡ್ತಾ ಇರುವಂತ ಕಾರ್ಯಾಚರಣೆಯ ಸಂಕ್ಷಿಪ್ತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪೆಹಲ್ಗಾಂವ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹುಡುಕಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನ ಮಾಡಿ ಅವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾವೆ. ನೋಡಿ, ಈಗ ನೀವೇನ್ ನೋಡ್ತಾ ಇದೀರಲ್ಲ, ಈ ಸ್ಥಳ ಇದು ಪುಲ್ವಾಮಾದ ಮರನ್ ಅನ್ನುವ ಸ್ಥಳ ಇದು. ಈ ಮರನ್ನಲ್ಲಿ ಪೆಹಲ್ಗಾಂವ್ ದಾಳಿಯ ಪ್ರಮುಖ ಆರೋಪಿ ಆಗಿದ್ದಂತಹ ಹಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಸಂಪೂರ್ಣವಾಗಿ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಧ್ವಂಸ ಮಾಡಿ ಇಲ್ಲಿ ಬಿದ್ದಂತ ವಸ್ತುಗಳನ್ನೆಲ್ಲ ತಾವು ನೋಡ್ತಾ ಇದ್ದೀರಲ್ಲ, ಇದು ಆತನ ಮನೆಯಲ್ಲಿ ಆತನ ಮನೆಯವರೆಲ್ಲರೂ ಕೂಡ ಇದ್ರು, ಆತನ ತಂದೆ ಅವರೆಲ್ಲರೂ ಕೂಡ ಇದ್ರು. ಆ ಸಮಯಕ್ಕೆ ಬಂದಂತ ಭದ್ರತಾ ಪಡೆಗಳು ಇಲ್ಲಿ ಈತನ ಮನೆಯನ್ನ ಸಂಪೂರ್ಣ ಹುಡುಕಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಕೆಲವು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಡೀಟೇಲ್ ಲಭ್ಯ ಆಗಿದೆ. ಸದ್ಯ ಆತನ ಮನೆಯಲ್ಲಿ ಏನು ಭದ್ರತಾ ಪಡೆಗಳು ಬಂದಾಗ ಆತನ ಮನೆಯಲ್ಲಿ ಎಲ್ಲರೂ ಕೂಡ ಇದ್ರು ಅನ್ನೋದು, ಆತನ ಮನೆಯ ಪಕ್ಕದಲ್ಲಿ ಇದ್ದಂತಹ ಕೆಲವು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ, ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ದೃಶ್ಯದಲ್ಲಿ ತಾವು ನೋಡಬಹುದು, ಪಕ್ಕದ ಮನೆಯಲ್ಲಿ ನಿವಾಸಿಗಳಿದ್ರು, ಆ ಮನೆಯು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಕಾರ್ಯಾಚರಣೆಯಲ್ಲಿ ಏನನ್ನು ಕೂಡ ನೋಡದೆ ಅಧಿಕಾರಿಗಳು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿರೋದನ್ನ ಗಮನಿಸ್ತಾ ಇದ್ರಿ. ಏನು ಭಯೋತ್ಪಾದಕ ದಾಳಿ ಆದ ನಂತರ ಅದರ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಮಾಡ್ತಾ ಇರುವಂತ ನಿಗ್ರಹ ಕಾರ್ಯಾಚರಣೆ ಇದೆಯಲ್ಲ, ನಿಗ್ರಹ ಕಾರ್ಯಾಚರಣೆಯಲ್ಲಿ ಕೆಲವು ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಈಗ ಸುಮಾರು 7-8 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಇವತ್ತು ಧ್ವಂಸ ಮಾಡಿರುವಂತ ಮನೆ ಇದು. ಧ್ವಂಸ ಅಂತ ಹೇಳಿದ್ರೆ ಆ ಸಸ್ಪೆಕ್ಟ್ ಗಳು ಭಾಗಿಯಾಗಿದ್ರು, ಹಾಗಾಗಿ ಅವರು ಮಾಹಿತಿನ ಪಡ್ಕೊಳ್ಳಕ್ ಬಂದು ಮನೆಯಲ್ಲಿ ಏನಾದ್ರು ವಿಧ್ವಂಸಕ ಕೃತ್ಯವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಪಡ್ಕೊಂಡು ಈಗ ಕಾರ್ಯಾಚರಣೆಯನ್ನ ಮಾಡಿ ಮನೆ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಒಟ್ಟಾರೆ ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ, ದೇಶ ವಿರೋಧಿಯಾಗಿ ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಯಾರೊಬ್ಬರನ್ನು ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲರನ್ನು ಕೂಡ ಈಗ ಬಗ್ಗು ಬಡಿತಾ ಇದ್ದಾರೆ, ಅವರ ಬೆನ್ನು ಮೂಳೆಯನ್ನು ಮುರಿತಾ ಇದ್ದಾರೆ. ಅವರ ಮನೆ, ಅವರ ಸಂಬಂಧಪಟ್ಟ ಅವರ ಯಾರ್ಯಾರಿದ್ದಾರೆ ಎಲ್ಲವರನ್ನು ಕೂಡ ಈಗ ವಶಕ್ಕೆ ಪಡಿತಾ ಇದ್ದಾರೆ. ನೋಡಿ, ಇದು ಆತನ ಮನೆ ಒಳಗಡೆ ಇದ್ದಂತ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾ ಇದ್ರಿ. ನೋಡಿ, ಆ ಕಡೆ ಮನೆಯಲ್ಲಿ ಜನ ಕೂಡ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಇದು ಮನೆ ಕುಸಿತಾ ಇದೆ, ಧೂಳಿದೆ, ಎಲ್ಲವೂ ಕೂಡ ಚಲ್ಲಾಪಿಲಿಯಾಗಿ ಮನೆ ವಸ್ತುಗಳೆಲ್ಲ ಇದಾವೆ. ಮನೆಯ ವಸ್ತುಗಳನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ಒಳಗಡೆ ಎಲ್ಲ ತಲಾಶ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಿಪಬ್ಲಿಕನ್ ಆನ್ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಭದ್ರತಾ ಪಡೆಗಳು ಮಾಡ್ತಾ ಇರುವಂತ ಕಾರ್ಯಾಚರಣೆಯ ಸಂಕ್ಷಿಪ್ತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪೆಹಲ್ಗಾಂವ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನ ಹುಡುಕಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನ ಮಾಡಿ ಅವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾವೆ. ನೋಡಿ, ಈಗ ನೀವೇನ್ ನೋಡ್ತಾ ಇದೀರಲ್ಲ, ಈ ಸ್ಥಳ ಇದು ಪುಲ್ವಾಮಾದ ಮರನ್ ಅನ್ನುವ ಸ್ಥಳ ಇದು. ಈ ಮರನ್ನಲ್ಲಿ ಪೆಹಲ್ಗಾಂವ್ ದಾಳಿಯ ಪ್ರಮುಖ ಆರೋಪಿ ಆಗಿದ್ದಂತಹ ಹಸಾನ್ ಅಹಮದ್ ಶೇಖ್ ಆತನ ಮನೆಯನ್ನ ಸಂಪೂರ್ಣವಾಗಿ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಧ್ವಂಸ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಧ್ವಂಸ ಮಾಡಿ ಇಲ್ಲಿ ಬಿದ್ದಂತ ವಸ್ತುಗಳನ್ನೆಲ್ಲ ತಾವು ನೋಡ್ತಾ ಇದೀರಲ್ಲ, ಇದು ಆತನ ಮನೆಯಲ್ಲಿ ಆತನ ಮನೆಯವರೆಲ್ಲರೂ ಕೂಡ ಇದ್ರು, ಆತನ ತಂದೆ ಅವರೆಲ್ಲರೂ ಕೂಡ ಇದ್ರು. ಆ ಸಮಯಕ್ಕೆ ಬಂದಂತ ಭದ್ರತಾ ಪಡೆಗಳು ಇಲ್ಲಿ ಈತನ ಮನೆಯನ್ನ ಸಂಪೂರ್ಣ ಹುಡುಕಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಕೆಲವು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಡೀಟೇಲ್ ಲಭ್ಯ ಆಗಿದೆ. ಸದ್ಯ ಆತನ ಮನೆಯಲ್ಲಿ ಏನು ಭದ್ರತಾ ಪಡೆಗಳು ಬಂದಾಗ ಆತನ ಮನೆಯಲ್ಲಿ ಎಲ್ಲರೂ ಕೂಡ ಇದ್ರು ಅನ್ನೋದು, ಆತನ ಮನೆಯ ಪಕ್ಕದಲ್ಲಿ ಇದ್ದಂತಹ ಕೆಲವು ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ, ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ದೃಶ್ಯದಲ್ಲಿ ತಾವು ನೋಡಬಹುದು, ಪಕ್ಕದ ಮನೆಯಲ್ಲಿ ನಿವಾಸಿಗಳಿದ್ರು, ಆ ಮನೆಯು ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಕಾರ್ಯಾಚರಣೆಯಲ್ಲಿ ಏನನ್ನು ಕೂಡ ನೋಡದೆ ಅಧಿಕಾರಿಗಳು ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿರೋದನ್ನ ಗಮನಿಸ್ತಾ ಇದ್ರಿ. ಏನು ಭಯೋತ್ಪಾದಕ ದಾಳಿ ಆದ ನಂತರ ಅದರ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಮಾಡ್ತಾ ಇರುವಂತ ನಿಗ್ರಹ ಕಾರ್ಯಾಚರಣೆ ಇದೆಯಲ್ಲ, ನಿಗ್ರಹ ಕಾರ್ಯಾಚರಣೆಯಲ್ಲಿ ಕೆಲವು ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಈಗ ಸುಮಾರು 7-8 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಇವತ್ತು ಧ್ವಂಸ ಮಾಡಿರುವಂತ ಮನೆ ಇದು. ಧ್ವಂಸ ಅಂತ ಹೇಳಿದ್ರೆ ಆ ಸಸ್ಪೆಕ್ಟ್ ಗಳು ಭಾಗಿಯಾಗಿದ್ರು, ಹಾಗಾಗಿ ಅವರು ಮಾಹಿತಿನ ಪಡ್ಕೊಳ್ಳಕ್ ಬಂದು ಮನೆಯಲ್ಲಿ ಏನಾದ್ರು ವಿಧ್ವಂಸಕ ಕೃತ್ಯವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಪಡ್ಕೊಂಡು ಈಗ ಕಾರ್ಯಾಚರಣೆಯನ್ನ ಮಾಡಿ ಮನೆ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಒಟ್ಟಾರೆ ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ
ಯಾರೇ ಭಾಗಿಯಾಗಿದ್ರು ಕೂಡ, ದೇಶ ವಿರೋಧಿಯಾಗಿ ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಯಾರೊಬ್ಬರನ್ನು ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲರನ್ನು ಕೂಡ ಈಗ ಬಗ್ಗು ಬಡಿತಾ ಇದ್ದಾರೆ, ಅವರ ಬೆನ್ನು ಮೂಳೆಯನ್ನು ಮುರಿತಾ ಇದ್ದಾರೆ. ಅವರ ಮನೆ, ಅವರ ಸಂಬಂಧಪಟ್ಟ ಅವರ ಯಾರ್ಯಾರಿದ್ದಾರೆ ಎಲ್ಲವರನ್ನು ಕೂಡ ಈಗ ವಶಕ್ಕೆ ಪಡಿತಾ ಇದ್ದಾರೆ. ನೋಡಿ, ಇದು ಆತನ ಮನೆ ಒಳಗಡೆ ಇದ್ದಂತ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾ ಇದ್ರಿ. ನೋಡಿ, ಆ ಕಡೆ ಮನೆಯಲ್ಲಿ ಜನ ಕೂಡ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಇದು ಮನೆ ಕುಸಿತಾ ಇದೆ, ಧೂಳಿದೆ, ಎಲ್ಲವೂ ಕೂಡ ಚಲ್ಲಾಪಿಲಿಯಾಗಿ ಮನೆ ವಸ್ತುಗಳೆಲ್ಲ ಇದಾವೆ. ಮನೆಯ ವಸ್ತುಗಳನ್ನ ಹೊರಗಡೆ ತೆಗೆಯೋದಕ್ಕೂ ಕೂಡ ಬಿಡದೆ ಭದ್ರತಾ ಪಡೆಗಳು ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ಒಳಗಡೆ ಎಲ್ಲ ತಲಾಶ್ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಿಪಬ್ಲಿಕನ್ ಆನ್ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಭದ್ರತಾ ಪಡೆಗಳು ಮಾಡ್ತಾ ಇರುವಂತ ಕಾರ್ಯಾಚರಣೆಯ ಸಂಕ್ಷಿಪ್ತ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.